ಹಲೋ, ಇರ್ರಿ ಒಂದು ನಿಮಿಷ ಮೇಲೆ ಎತ್ತಕ್ಕೆ ಹೋಗಬೇಡಿ. ದಯವಿಟ್ಟು ಗಮನ ಇಟ್ಕೊಂಡು ಕೇಳಿ. ಸ್ವಲ್ಪ ನಿಮ್ಮ ಹತ್ರ ಮಾತಾಡೋದಿದೆ. ಯಾವ ಮಾತು ಯಾವ ಮ್ಯಾಟ್ರು ಅಂತ ಹೇಳ್ಬಿಟ್ಟು ಸದ್ಯದರಲ್ಲೇ ನಿಮಗೆ ತಿಳಿಸ್ತೀನಿ ಏನಂತ ಹೇಳ್ಬಿಟ್ಟು. ಮಿತ್ರರೇ ನಮಸ್ಕಾರ, ಜೈ ಶ್ರೀರಾಮ್. ಜಸ್ಟಿಸ್ ಫಾರ್ ಸೌಜನ್ಯ ಬಗ್ಗೆ ಮಾತಾಡ್ಬೇಕಂತ ಹೇಳ್ಬಿಟ್ಟು. ಯಾಕಂದರೆ ಲಾಸ್ಟ್ ಟೈಮು ನಾನು ಸೌಜನ್ಯ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನೋಡಿ. ಧರ್ಮಸ್ಥಳ ಬಗ್ಗೆ ನಾನು ಈಗ ಮಾತಾಡ್ಬೇಕಂತ ಹೇಳ್ಬಿಟ್ಟು ಮನಸ್ಸಿಗೆ ಯಾಕೆ ಅನಿಸ್ತು. ಸಮೀರ್ ವಿಡಿಯೋ ಇನ್ನೊಂದು ವೈರಲ್ ಆಗಿದೆ ಆಯ್ತಾ. ಆ ವೈರಲ್ ಆಗಿರೋ ಬೆನ್ನಲ್ಲೇನೆ ಈಗ ಒಂದು ಸಾಕ್ಷಿ ಕೂಡ ಸರ್ಕಾರಕ್ಕೆ ಪೊಲೀಸ್ನವರಿಗೆ ತನಿಖೆ ಮಾಡಲಿಕ್ಕೆ ನಾನೇ ಸಾಕ್ಷಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಸ ಗುಡಿಸ್ತಕ್ಕಂಥ ಒಬ್ಬ ಕೆಲಸದವನು ಈಗ ನಾನು ಸಾಕ್ಷಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ಏನಂದ್ರೆ ನೋಡ್ರಿ, ನನ್ನ ಸರ್ವಿಸಲ್ಲಿ 17 ವರ್ಷ ಟ್ರಾವೆಲಿಂಗ್ ಫೀಲ್ಡಲ್ಲಿ ನಾನು ಇದ್ದೀನಿ. ಸುಮಾರು ಏನಂದ್ರೆ 13 ರಿಂದ 14 ಲಕ್ಷ ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡಿದ್ದೀನಿ. ಯಾಕೆ ಅಂತಂದ್ರೆ ನನ್ನ ಕೆಲಸನೇ ಟ್ರಾವೆಲಿಂಗ್ ಮಾಡೋ ಕೆಲಸ. ಒಂದು ಯಾವ ಊರಲ್ಲಿ ನಾನು ಮಾಡ್ತಕ್ಕಂಥ ಕೆಲಸ ಏನು ಮೊದಲು ಅಂತಂದ್ರೆ, ಫಸ್ಟ್ ನಾನು ಫ್ರೀ ಇದ್ದಾಗ ಯಾವ್ಯಾವ ಊರುಗಳಿಗೆ ಯಾವ್ಯಾವ ಪ್ಲೇಸ್ಗೆ ಹೋದ್ರೆ ನಾನು ಮಾಡ್ತಕ್ಕಂಥ ಕೆಲಸ, ಮೊದಲನೇ ಕೆಲಸ ಏನಂತಂದ್ರೆ ಆ ಊರಿನ ಜನ ಸ್ವಭಾವ ಹೇಗೆ, ಆ ಊರಿನ ವಾತಾವರಣ, ಆ ಊರಿನ ಫುಡ್ ಕಲ್ಚರಿಟಿ, ಆ ಊರಿನಲ್ಲಿರ್ತಕ್ಕಂಥ ಬೆಳೆಗಳು ಯಾವ್ಯಾವ ಪ್ರಮುಖವಾಗಿ ಬೆಳಿತವೆ ಅಂತ ಹೇಳ್ಬಿಟ್ಟು ಜಾಸ್ತಿ ಅದು ನಾನು ಅಬ್ಸರ್ವ್ ಮಾಡೋದೇ ಅದೇ ಕೆಲಸನೇ. ಯಾಕೆ ಈ ಮಾತು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ನಾನು ಸುಮಾರು 17 ವರ್ಷದಲ್ಲಿ ಧರ್ಮಸ್ಥಳಕ್ಕೆ ಏನಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಒಂದು 500 ರಿಂದ 600 ಸರಿ ಹೋಗಿದ್ದೀನಿ. ಅಪಾರವಾದ ನಂಬಿಕೆ ಇದೆ ಧರ್ಮಸ್ಥಳದ ಮೇಲೆ, ಮಂಜುನಾಥ್ ಮೇಲೆ ಅಂತೂ ತೀರದಷ್ಟು ನಂಬಿಕೆ ನನಗೆ ಆ ದೇವ್ರ ಮೇಲೆ ಇದೆ. ಯಾಕಂತಂದರೆ ಇತ್ತೀಚೆಗೆ ನಾನು ಮೊದಲು ದೇವರಂದರೆ ನಾನು ನಂಬ್ತಾ ಇರಲಿಲ್ಲ. ಇತ್ತೀಚೆಗೆ ದೇವರಂದರೆ ಭಾಳ ಅದ್ಭುತವಾಗಿ ನಂಬ್ತೀನಿ. ಯಾಕೆಂತಂದರೆ ಭಗವಂತ ಇಲ್ಲದೇ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. 12 ವರ್ಷದಿಂದ 13 ವರ್ಷ ಆಯಿತು ಸೌಜನ್ಯ ಕೇಸು. ಇವತ್ತಿನವರೆಗೂ ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಸಿಕ್ಕಿಲ್ಲ, ಸಿಗೋದು ಇಲ್ಲ ಅಂತೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಈಗ ದೇವ್ರ ಪ್ರತ್ಯಕ್ಷ ಆದಕ್ಕೆ ಒಬ್ಬ ಸಾಕ್ಷಿ ಪ್ರತ್ಯಕ್ಷ ಆಗಿದ್ದಾನೆ. ಆದರೂ ಒಳ್ಳೇದು, ಯಾರಂತ ಸಿಕ್ಕರೆ ಅದು ಇನ್ನೂ ತುಂಬ ಒಳ್ಳೇದು, ತುಂಬ ಅನುಕೂಲ ಆಗುತ್ತೆ. ಆ ಧರ್ಮಸ್ಥಳದಲ್ಲಿ ಸುಮಾರು ಏನಿಲ್ಲ ಅಂದರೂ 1,000ಕ್ಕಿಂತ ಹೆಚ್ಚು ಹೆಣಗಳನ್ನ ಊತ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಒಬ್ಬೊಬ್ಬರೇ ಹೇಳ್ತಾ ಇದ್ದಾರೆ ಆಯ್ತಾ. ಇತ್ತೀಚಿನ ದಿನಗಳಲ್ಲಿ ನಾವು ಧರ್ಮಸ್ಥಳಕ್ಕೆ ಒಂಟಿಯಾಗಿ ಮಹಿಳೆಯರು ಹೋಗ್ಲಿಕ್ಕೇ ಭಯ ಆಗುತ್ತೆ. ಆ ರೀತಿ ಇರ್ತಕ್ಕಂಥ ವಾತಾವರಣ ಇವಾಗ ಸೃಷ್ಟಿಯಾಗಿದೆ. ಯಾಕೆ ಅಂತಂದರೆ ಈಗ ನಮಗೆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ದರ್ಶನ ಮಾಡ್ಬೇಕಂತೇನು ರೂಲ್ಸ್ ಏನಿಲ್ಲ. ನಮಗೆ ಆಲ್ಟರ್ನೇಟು ಮೂಲ ದೇವಸ್ಥಾನ ಕದ್ರಿ ಮಂಜುನಾಥ ದೇವಸ್ಥಾನ ಇದೆ, ಅಲ್ಲೂ ಕೂಡ ಹೋಗ್ಬೋದು. ಒಂದು ತಿಳ್ಕೊಳ್ಳಿ, ನಾನು ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ. ಆ ಧರ್ಮಸ್ಥಳ ಮಂಜುನಾಥನ ಮೇಲೆ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ. ಇಲ್ಲ, ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆಯೋ ಸಮಾಜದಲ್ಲಿ ಅದನ್ನು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಯಾಕೆ ಅಂತಂತಂದರೆ 12 ರಿಂದ 13 ವರ್ಷ ಆಯಿತು ಸೌಜನ್ಯ ಕೊಲೆ ಕೇಸು. ಇದುವರೆಗೂ ಸಾಕ್ಷಿ ಸಿಗದೇ ಇರೋ ಥರ ನಾಪತ್ತೆ ಮಾಡಿದಾರಲ್ಲ, ಅದೇ ರೀತಿಯಾಗಿ 100 ಜನ ಹೆಣ್ಮಕ್ಳು ಕೊಲೆ ಆಗಿದ್ದಾರೆ. ಅದಕ್ಕೂ ಕೂಡ ಇದುವರೆಗೂ ಸಾಕ್ಷಿ ಹುಡುಕಕ್ಕಾಗ್ತಾ ಇಲ್ಲ. ಯಾಕೆ? ಸ್ವಂತ ನನ್ನ ಅನುಭವದಲ್ಲಿ ಹೇಳ್ತೀನಿ ಕೇಳಿ. ನಾನು ನಿಮ್ಗೆ ಏನಂತ ಹೇಳಿದ್ದೆ ಅವಾಗಲೇ ಅಂತಂದರೆ, ಒಂದು 500 ರಿಂದ 600 ಸರಿ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಅಂತ ಹೇಳಿದೆ. ನಾನು ಫಸ್ಟ್ ಮಾಡೋ ಕೆಲಸ ಏನಂದರೆ, ಪ್ರತಿ ಊರುಗಳಲ್ಲಿ ಹೋದರೆ ಜನಗಳನ್ನ ಮಾತಾಡ್ಸೋದು, ವಯಸ್ಕರನ್ನ ಅಂದರೆ ವಯಸ್ಸು ಸ್ವಲ್ಪ ಏಜ್ ಆಗಿರೋನ್ನ ಜಾಸ್ತಿ ನಾನು ಪರಿಚಯ ಮಾಡ್ಕೊಳ್ಳೋದು ಜಾಸ್ತಿ, ಮಾತಾಡ್ಸೋದು ಜಾಸ್ತಿ. ಆ ಊರಿನ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು, ಆ ಊರಿನ ಬಗ್ಗೆ ಜನಗಳು ಹೆಂಗಂತ ತಿಳ್ಕೊಳ್ಳೋದು, ಒಂದು ವಿಶೇಷವಾಗಿ ಅಲ್ಲಿ ಊಟ ಉಪಚಾರ ಬಗ್ಗೆ ತಿಳ್ಕೊಳ್ಳೋದು, ಅಲ್ಲಿ ವಿಶೇಷವಾಗಿ ಏನಾದರೂ ಊಟ ಇದ್ದರೆ ಮಾಡೋವಂಥದ್ದು ತಿಳ್ಕೊಳ್ಳೋದು ನಾನು ಮಾಡ್ತಾ ಇರ್ತೀನಿ. ಅದು ನನ್ನ ಹ್ಯಾಬಿ. ಅದಕ್ಕೇನೆ ಅದೆಲ್ಲ ಮಾಡ್ಕೊಂಬಂದಿದ್ದಕ್ಕೆ ಈಗ ಅದನ್ನೆಲ್ಲ ನೋಡಿಕೊಂಡು ನಾನು ಮಾತಾಡಲಿಕ್ಕೆ ಇಷ್ಟೊಂದು ತಿಳ್ಕೊಂಡು ಮಾತಾಡಲಿಕ್ಕೆ. ಯಾಕೆ ಅಂತಂದರೆ ಈಗ ಅದಕ್ಕೋಸ್ಕರನೇ. ಏನಪ್ಪ ಅಂತಂತಂದರೆ, ನೀವು ಅಬ್ಸರ್ವ್ ಮಾಡಿ ನೋಡಿ, ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಆ ದೇವಸ್ಥಾನದ ಸರೌಂಡಿಂಗಲ್ಲಿ ವ್ಯಾಪಾರಸ್ಥರು, ಹೋಟ್ಲುಗಳು ಎಲ್ಲವನ್ನೂ ಒಂದ್ಸರಿ ಅಬ್ಸರ್ವ್ ಮಾಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವರು ಮಾತಾಡಿಸ್ತಾರೆ ಹೊತ್ತು ಎಕ್ಸ್ಟ್ರಾ ಒಂದು ಮಾತನ್ನು ಮಾತಾಡಲ್ಲ. ಆಮೇಲೆ ಅವ್ರು ಯಾವಾಗೇ ನೀವು ಮಾತಾಡಿಸಿರಿ ಯಾರು ನಗುಮುಖದಲ್ಲಿ ಮಾತಾಡಲ್ಲ ಜನಗಳು. ಅವ್ರ ವ್ಯಾಪಾರ ಆಯಿತು ಅಷ್ಟೇ, ಮುಗೀತು. ಅದ್ರ ಮೇಲೆ ಕೊಟ್ಟು ಜಾಸ್ತಿ ಮಾತಾಡೋದು. ನೀವು ಅದೇ ಧರ್ಮಸ್ಥಳ ಬಿಟ್ಬಿಟ್ಟು ಹೊರಗಡೆ ಹುಜರೆಗೆ ಹೋಗಿ, ಮತ್ತೆ
ನಾವು ದಕ್ಷಿಣ ಕನ್ನಡದ ಜನಗಳು ಅಂದರೆ ಅಪಾರ ಪ್ರೀತಿ ಇದೆ ನಮಗೆ. ಯಾಕೆಂತಂದರೆ ನಾನು ದಕ್ಷಿಣ ಕನ್ನಡ ಎಲ್ಲ ಊರುಗಳನ್ನು ಸುತ್ತಿ ಜನಗಳನ್ನ ನಾನು ನೋಡಿದ್ದೀನಿ. ದಕ್ಷಿಣ ಕನ್ನಡದ ಜನ ಹೇಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ಧರ್ಮಸ್ಥಳದಲ್ಲಿ ಹೊರತುಪಡಿಸಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ನೀವು ಅಲ್ಲಿ ಸಾಮಾನ್ಯವಾಗಿ ಹೋಟೆಲ್ಗಳಿದೆ ನೋಡಿ, ಹೊರಗಡೆಯವ್ರನ್ನ ಒಬ್ಬರನ್ನು ಇಡಕ್ಕೆ ಬಿಟ್ಟಿಲ್ಲ. ಓನ್ಲಿ ಅಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರ್ಯಾರು ಆ ಊರಲ್ಲಿ ಇದ್ದಾರೋ ಅವ್ರು ಮಾತ್ರ, ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋರು ಮಾತ್ರ ಹೋಟೆಲ್ಗಳು ಇದ್ದಾವೆ. ಅವ್ರು ಕೊಟ್ಟಿದ್ದನ್ನು ನಾವು ತಿನ್ನಬೇಕು. ಅದೇ ಕಾರಣಕ್ಕೂ ಚೆನ್ನಾಗಿಲ್ಲ ಅಂತಂದರೆ ಗಲಾಟೆ ಮಾಡಲಿಕ್ಕೆ ಆಗಲ್ಲ. ಸುಮಾರು 5,000 to 10,000 ಜನ ಸಿಬ್ಬಂದಿ ವರ್ಗದವರು ಅಲ್ಲಿ ಇದ್ದಾರೆ. ಅವ್ರು ಮಾತಾಡೋ ರೀತಿ ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ. ನಾನೊಂದ್ಸರಿ ಕಸ ಗುಡಿಸುವಾಗ ಒಬ್ಬ ಮಹಿಳೆನ ಕೇಳಿದೆ. ಯಾಕೆಂದ್ರೆ ಈಗ ಮೊನ್ನೆ ಸಮೀರ್ ಒಂದು ವಿಡಿಯೋದಲ್ಲಿ ಹೇಳಿದ್ದ, ಅಲ್ಲಿ ಇದುವರೆಗೂ ಎಲ್ಲ ದೇವಸ್ಥಾನದಲ್ಲೂ ನೀವು ಭಿಕ್ಷುಕರು ನೋಡಿದ್ರೆ, ಆ ಧರ್ಮಸ್ಥಳದ ಹತ್ರ ನೀವು ಯಾವುದೇ ಕಾರಣಕ್ಕೂ ಭಿಕ್ಷುಕರು ನೋಡೋಕ್ಕಾಗಲ್ಲ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದ. ಅದು ಸತ್ಯವಾದ ಮಾತು. ನಾನೇ ಒಬ್ಬ ಮಹಿಳೆನ ಕೇಳಿದ್ದೆ. ಏನಂತ ಕೇಳಿದ್ದೆ, ಅಲ್ಲ ಆಂಟಿ, ಇಲ್ಲಿ ಯಾರು ಭಿಕ್ಷುಕರು ಕಾಣ್ತಾ ಇಲ್ವಲ್ಲ, ಒಬ್ರು ಧರ್ಮಸ್ಥಳದಲ್ಲಿ, ಬೇರೆ ಕಡೆ ಹೋದ್ರೆ ಎಲ್ಲ ಬರೇ ಭಿಕ್ಷುಕರಿಗೆ ಸಿಗ್ತಾರಲ್ಲ ಅಂತ ಕೇಳಿದೆ. ಅವ್ರ ಆಂಟಿ ಏನ್ ಹೇಳಿದ್ರು ಗೊತ್ತಾ, ಕಸ ಗುಡ್ಸಮ್ಮ, ಇಲ್ಲಿ ಭಿಕ್ಷುಕರು ಬಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಸಿಬ್ಬಂದಿ ವರ್ಗದವ್ರು ಬಿಟ್ಕೊಳ್ಳಲ್ಲ, ಒದ್ದು ಓಡಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದ್ರು. ಅದು ಸತ್ಯವಾಗಿ ನಾನು ಸಮೀರ್ ವಿಡಿಯೋದಲ್ಲಿ ನೋಡಿದಾಗ ಗೊತ್ತಾಯ್ತು. ಇನ್ನೊಂದೇನಪ್ಪ ಅಂತಂದ್ರೆ, ಧರ್ಮಸ್ಥಳದಲ್ಲಿ ಮೇನ್ ದ್ವಾರದಿಂದ ಗೊಮ್ಮಟೇಶ್ವರ, ಅಣ್ಣಪ್ಪ ದೇವಸ್ಥಾನ, ಆ ಸರ್ಕಲ್, ಬಸ್ ಸ್ಟ್ಯಾಂಡು, ಹಿಂದೆಗಡೆ ಇರ್ತಕ್ಕಂಥ ಲಾಡ್ಜ್ಗಳು, ರಜತಾದ್ರಿ ಲಾಡ್ಜು, ಬಸ್ ಸ್ಟ್ಯಾಂಡು, ಸುತ್ತಮುತ್ತ ಒಳೆ ತನಕ ಮಾತ್ರ ಎಲ್ರಿಗೂ ಗೊತ್ತು. ಅಲ್ಲಿಂದ ಮುಂದಕ್ಕೆ ಏನಿದೆ ಅಂತ ಹೇಳ್ಬಿಟ್ಟು ಆ ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ, ಮುಂದೆ ಏನಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಆಯ್ತಾ? ರಹಸ್ಯವಾದ ಸ್ಥಳಗಳು, ದಾರಿಗಳು, ಹೊರಗಡೆಯಿಂದ ಹೋಗಿರ್ತಕ್ಕಂಥವ್ರಿಗೆ ಯಾರೂ ಗೊತ್ತಿಲ್ಲ. ನಾನು ಧರ್ಮಸ್ಥಳದ ಸುತ್ತಮುತ್ತ ಊರುಗಳನ್ನ, ತುಂಬ ಊರುಗಳನ್ನ ನಾನು ತಿರುಗಾಡಿದ್ದೀನಿ, ನಾನು ನೋಡಿದ್ದೀನಿ ಊರುಗಳನ್ನ. ಆದರೆ ಅಲ್ಲಿ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಸಿಸ್ಟಮೆಟಿಕ್ ನೋಡಿದ್ರೆ ಒಂಥರ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅದು ಎಲ್ಲ ಪ್ರೈವೇಟ್ ಪ್ರಾಪರ್ಟಿ, ಮುಜರಾಯಿ ಇಲಾಖೆ ಅಲ್ವಲ್ಲ. ಇನ್ನು ಮುಜರಾಯಿ ಇಲಾಖೆ ದೇವಸ್ಥಾನಗಳು ನೋಡಿ ಇವತ್ತೆ ಅದೇ ಬೇರೆ ರೀತಿಯಲ್ಲಿ ಇರುತ್ತೆ. ಅಲ್ಲಿ ನಡೆದಿರ್ತಕ್ಕಂಥ ಕೊಲೆಗಳನ್ನ ನೋಡ್ತಾ ಇದ್ರೆ ಧರ್ಮಸ್ಥಳಕ್ಕೆ ಹೋಗೋದು ಬೇಡವೋ, ಮಂಜುನಾಥನ ದರ್ಶನ ಮಾಡೋದು ಬೇಡವೋ ಅನ್ನೋದೇ ಒಂದು ರೀತಿಯಲ್ಲಿ ಭಯ ವಾತಾವರಣ ಸೃಷ್ಟಿಯಾಗಿಬಿಟ್ಟಿದೆ. ಯಾಕೆಂದ್ರೆ ಅಲ್ಲಿ ನೋಡಿ, ಯಥೇಚ್ಛು ಕೊಲೆಗಳಾಗಿರೋದೇ ಒಂಟಿ ಮಹಿಳೆಯರು. ಮೊದಲು ನೋಡಿ, ದೇವಸ್ಥಾನ ಅಂತಂದ್ರೆ ಯಾರಿಗಾದ್ರೂ ಭಯ ಹೆಂಗಾಗುತ್ತೆ ಹೇಳಿ. ನಾವು ಹೋಗ್ತಾ ಇರೋದೇ ದೇವಸ್ಥಾನ ಅಂದ್ರೆ ನಮ್ಮನ್ನ ದೇವ್ರ ಕಾಪಾಡ್ತಾನೆ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಚ್ಚುಕಟ್ಟಾಗಿ ಹೋಗ್ಬಿಟ್ಟು ಬರ್ಬೋದು ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಒಂಟಿ ಮಹಿಳೆ ಕೂಡ ಹೋಗಿ ಬರ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಆ ಕೊಲೆಗಳನ್ನ ನೋಡಿದ್ರೆ ಯಾರೊಬ್ರು ಸಹ ಒಬ್ಬರೇ ಧರ್ಮಸ್ಥಳಕ್ಕೆ ಹೋಗಿ ಬರ್ಲಿಕ್ಕೆ ಮುಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಯಾಕೆ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ಗೊತ್ತು. ನೋಡಿ, ಒಂದು ವಿಷಯ ಹೇಳ್ತೀನಿ. ದರ್ಶನ್ ಒಂದೇ ಒಂದು ಯಾವುದೋ ಒಂದು ಕೆಟ್ಟ ಮೆಸೇಜ್ ಮಾಡಿದರೆ, ಕಮೆಂಟ್ ಮಾಡಿದರೆ ಅಂತ ಹೇಳ್ಬಿಟ್ಟು ಅವ್ನು ಯಾರೋ ಒಬ್ಬನ ರೇಣುಕಾಸ್ವಾಮಿ ಅನ್ನನ್ನ ಅವ್ರ ಆಪ್ತರೆಲ್ಲ ಸೇರ್ಕೊಂಡ್ಬಿಟ್ಟು ಅವನ್ನ ಹೊಡೆದು ಕೊಲೆ ಮಾಡಿದ್ರು. ಆ ಒಂದು ಕೊಲೆನ ಹೆಚ್ಚು ಕಮ್ಮಿ ಇಲ್ಲಂದ್ರೆ 3 ರಿಂದ 4 ತಿಂಗಳು ಕಂಟಿನ್ಯೂಸ್ ಆಗಿ ಮಾಧ್ಯಮದವರು ಅವ್ರನ್ನ ರುಬ್ಬಿದ್ರು. ಅದು ಆ ನ್ಯೂಸ್ ಹಿಡ್ಕೊಂಡು. ಇವತ್ತು ಮಾಧ್ಯಮಗಳು ಏನಾದರೂ ಇದಾವೋ ಇಲ್ವೋ ಅನ್ನೋ ಥರ ನಮಗೆ ಒಂಥರ ಇದಾಗ್ತಾ ಇದೆ. ಯಾಕೆಂತಂದ್ರೆ ಮಾಧ್ಯಮ ಅನ್ನೋದು ಎಲ್ಲರ ಜನರ ನಂಬಿಕೆಯ ಒಂದು ಭಾಗ. ಅವ್ರು ಏನು ಹೇಳಿದ್ರು ಕರೆಕ್ಟಾಗಿ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು. ಈಗ ಸೌಜನ್ಯ ವಿಷಯ ಆಗಲಿ, ಧರ್ಮಸ್ಥಳದ ವಿಷಯ ಆಗಲಿ, ಮಾಧ್ಯಮದಲ್ಲಿ ಯಾಕೆ ಹೇಳ್ತಾ ಇಲ್ಲ, ಯಾಕೆ ತೋರಿಸ್ತಾ ಇಲ್ಲ, ಯಾಕೆ ಇದು ಮಾಡ್ತಾ ಇಲ್ಲ, ಯಾಕೆ ನಿಮಗೆ 2 ರೀತಿಯ ಅನುಕರಣೆ ಮಾಡ್ತೀರಂತ ಹೇಳ್ಬಿಟ್ಟು ನಮಗೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಮತ್ತೆ ಧರ್ಮಸ್ಥಳದಲ್ಲಿ ನೀವು ನೋಡಿ, ಅಲ್ಲಿ ಒಳ್ಳೆ ಲಾಡ್ಜಸ್, ಒಳ್ಳೆ ಮಲ್ಟಿನ್ಯಾಷನಲ್ ರೆಸ್ಟೋರೆಂಟ್ ಬೇಕಂತಂದ್ರೆ ನಿಮಗೆ ಹೊಳೆಯಿಂದ ಆಚೆ ಹೋದ್ರೆ ಮಾತ್ರ ಸಿಗುತ್ತೆ. ಧರ್ಮಸ್ಥಳದ ಒಳಗಡೆ ಸುತ್ತಮುತ್ತ ಅಷ್ಟು ಜಾಗ ಇದ್ರು ಅಲ್ಲಿ ಎಲ್ಲೂ ಬೇರೆಯವರಿಗೆ ಸ್ಥಳಾವಕಾಶ ಕೊಟ್ಟಿಲ್ಲ. ಎಲ್ಲ ಅವರೇ ಆವರಿಸ್ಕೊಟ್ಟಿದ್ದಾರೆ. ಯಾರು ದೇವಸ್ಥಾನದ ಆಡಳಿತ ಮಂಡಳಿನೇ ಫುಲ್ ಕಂಪ್ಲೀಟ್ ಆಗಿದೆ. ನೀವು ಧರ್ಮಸ್ಥಳದಲ್ಲಿ ಜಸ್ಟ್ ಟಿಫನ್ ಮಾಡಿ ಗೊತ್ತಾಗುತ್ತೆ. ನೀವು ಅವ್ರು ಏನ್ ಮಾಡಿರ್ತಾರೋ ಅದನ್ನೇ ತಿನ್ಬೇಕೋ ಹೊತ್ತು ಎಕ್ಸ್ಟ್ರಾರ್ಡಿನರಿ ಚೆನ್ನಾಗಿಲ್ಲ ಅಂದ್ರೆ ಅವ್ರು ಏನು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡಿ ಅಂತಾರೆ. ಅವ್ರು ಮಾತಾಡೋ ರೀತಿ ಹೇಗಿರುತ್ತೆ ಅಂತಂದ್ರೆ ಹೇಳ್ಬಾರ್ದು ಬಿಡಿ. ನೀವು ನಾನು ಎಲ್ಲಾ ಕಡೆಯಿಂದನೂ ಅಬ್ಸರ್ವ್ ಮಾಡಿ ನೋಡಿದೀನಿ. ನಾನು ಲೋಕಲ್ನ ಕೆಲವ್ರನ್ನೆಲ್ಲ ಮಾತಾಡ್ಸಿದ್ದೀನಲ್ಲ, ಬೆಂಗಳೂರರ್ ಅಂದ್ರೆ ಸಾಕು ಅವ್ರಿಗೆ ಏನೋ ಒಂಥರ ಇದು, ಆ ರೀತಿಯಾಗಿ ಅವರು ಒಂಥರ ತೋರ್ಪಡಿಕೆ ತೋರಿಸ್ತಾರೆ ಬೆಂಗಳೂರವರಿಗೆ. ಅದೇನಂತ ಗೊತ್ತಿಲ್ಲ.